ಹಲೋ ಎವ್ರಿವಾನ್, ವೆಲ್ಕಮ್ ಟು ಗೃಹಪಾಕ ಕ್ರಿಯೇಟಿವಿಟಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಲಕ್ಷ್ಮಿ ಕಳ್ಸಕ್ಕೆ ಹೊಸ ರೀತಿನಲ್ಲಿ ಸೀರೆನ ಹೇಗೆ ಗುಡ್ಸೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಒಂದು ಸ್ಟೆಪ್ ನರ್ಗೆನಲ್ಲಿ 2 ಸ್ಟೆಪ್ ಈ ರೀತಿ ಬರೋ ಹಾಗೆ ಹೇಗೆ ಗುಡ್ಸೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಕೇವಲ 30 ನಿಮಿಷಗಳಲ್ಲಿ ಸುಲಭವಾಗಿ ಈ ರೀತಿ ಬ್ಯೂಟಿಫುಲ್ ಆಗಿ ಸೀರೆನ ಉಡಿಸಬಹುದು. ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ರೀತಿ ಸೀರೆ ಉಡಿಸ್ಬೇಕಂದ್ರೆ ಸೀರೆ ಸೆಲೆಕ್ಟ್ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸ್ಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ, ಸೀರೆ ಮೇಲ್ಭಾಗ ಮತ್ತು ಒಳಗಿನ ಭಾಗ ಒಂದೇ ಥರ ಇರಬೇಕು. ಈ ರೀತಿ ಥ್ರೆಡ್ ಬರೋ ರೀತಿ ಎಲ್ಲ ಇರಬಾರ್ದು. ನೋಡಿ, ಫಾರ್ ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಇದು ಮೇಲ್ಭಾಗ ಒಂದು ರೀತಿ ಇದೆ, ಒಳಗಿನ ಭಾಗ ಈ ರೀತಿ ಇದೆ. ಈ ರೀತಿ ಥ್ರೆಡ್ ಕಾಣೋ ರೀತಿ ಎಲ್ಲ ಇರೋ ಅಂಥದ್ದನ್ನು ಉಪಯೋಗಿಸೋದಕ್ಕಾಗೋದಿಲ್ಲ. ನೋಡಿ, ಈ ರೀತಿ ಸಹ ಬರುತ್ತೆ, ಥ್ರೆಡ್ಗಳೆಲ್ಲ ಕಾಣೋ ರೀತಿ. ಇಂಥದ್ದನ್ನು ಬಳಸೋದಕ್ಕಾಗೋದಿಲ್ಲ. ನೋಡಿ, ನಾನು ತೊಗೊಂಡಿದ್ದಂತಹ ಸೀರೆ ಬಾರ್ಡರ್ ಆಗಲಿ ಆ ಪ್ರಿಂಟ್ ಆಗಲಿ ಒಳಗಡೆನೂ ಹೊರಗಡೆನೂ ಒಂದೇ ರೀತಿ ಇದೆ. ಸೊ ಈ ಥರದನ್ನು ನೋಡಿ ನೀವು ಸೆಲೆಕ್ಟ್ ಮಾಡಿ ತೊಗೋಬೇಕಾಗತ್ತೆ. ಮೊದಲು ನಾವು ಸೀರೆನ ಸೆಂಟರ್ಗೆ ಫೋಲ್ಡ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಸೀರೆನ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಮಧ್ಯಭಾಗಕ್ಕೆ ಹೀಗೆ. ಆನಂತರ ನೋಡಿ, ಒಂದು ಬಾರ್ಡರ್ಗೂ ಮತ್ತೊಂದು ಬಾರ್ಡರ್ಗೂ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಈ ರೀತಿ ಸೀರೆನ ಅಡ್ಜಸ್ಟ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ ನಂತರ ಅದು ಜರುಗಬಾರ್ದಲ್ವಾ, ಆದ್ದರಿಂದ ಬಟ್ಟೆ ಕ್ಲಿಪ್ಗಳನ್ನ ಈ ರೀತಿ ಸ್ವಲ್ಪ ದೂರಕ್ಕೂ ಹಾಕೊಂಡ್ರೆ ಅದು ಸ್ವಲ್ಪನೂ ಜರುಗೋದಿಲ್ಲ. ನೀಟಾಗಿ ನಾವು ಹೇಗೆ ಅರೇಂಜ್ ಮಾಡಿರ್ತೀವಲ್ಲ ಹಾಗೆ ಇರುತ್ತೆ. ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ನರ್ಗೆಗಳನ್ನ ಮಾಡ್ಕೊಳ್ತಾ ಬರಬೇಕು. ನೋಡಿ, ಹೀಗೆ ಆ ಎಡ್ಜಸ್ಗೆಲ್ಲ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡಂಗೆಲ್ಲ ಕ್ಲಿಪ್ಗಳನ್ನ ಹಾಕೊಳ್ತಾ ಬಂದರೆ ಅದು ಕೂಡ ಸ್ವಲ್ಪನೂ ಜರುಗೋದಿಲ್ಲ. ನಾವು ಹೇಗೆ ಫೋಲ್ಡ್ ಮಾಡ್ತೀವಲ್ಲ ಅದೇ ರೀತಿಯೇ ಇರುತ್ತೆ. ನೋಡಿ, ನಾನು ಅದೇ ರೀತಿ ಎಲ್ಲ ನರ್ಗೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಸೆರಗಿನ ಭಾಗದ ಕಡೆ ನಾವು 1 ಮಾರಷ್ಟು ಉದ್ದನ ಬಿಡಬೇಕಾಗತ್ತೆ. ಮೊಳದಲ್ಲಿ ಹೇಳಬೇಕಾದ್ರೆ ಒಂದು 4 ಮೊಳದಷ್ಟು ಉದ್ದ ಬಿಟ್ಕೊಂಡ್ರು ಸಾಕಾಗತ್ತೆ. ಇವಾಗ ನಾವು ಸೆರಗನ್ನು ರೆಡಿ ಮಾಡ್ಕೋಬೇಕಂದ್ರೆ ಉದ್ದ ತುಂಡ ಇರೋವಂಥ ಸೀರೆಯಲ್ಲಿ ನಾವು ಸೆರಗಿಗೆ ನರ್ಗೆಗಳನ್ನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ ನಾವು ನಾರ್ಮಲ್ ಆಗಿ ಸೀರೆನ ಹೇಗೆ ಉಟ್ಕೊಳ್ತೀವಲ್ಲ ಆ ರೀತಿ ನರ್ಗೆನ ಮಾಡ್ಕೋಬೇಕು. ನೋಡಿ, ಹೀಗೆ ನೀಟಾಗೆಲ್ಲ ಜೋಡಿಸ್ಕೊಂಡು ಈ ರೀತಿ ಬಟ್ಟೆ ಕ್ಲಿಪ್ಗಳನ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಬಿಡಬೇಕು. ಇವಾಗ ಸೆರಗಿನ ಭಾಗನೂ ಕೂಡ ರೆಡಿ ಆಯಿತು. ಇವಾಗ ನರ್ಗೆಗಳನ್ನ ನಾವು ಜೋಡಿಸ್ಕೊಳ್ಳೋ ಅಂಥದ್ದು ಇದು ತುಂಬ ಮುಖ್ಯವಾದ ವಿಧಾನ. ನೋಡಿ, ಈಗ ಕ್ಲಿಪ್ಗಳನ್ನೆಲ್ಲ ತೆಗೆದ್ಬಿಟ್ಟು ಒಂದೊಂದಾಗಿ ನರ್ಗೆಗಳನ್ನ ಈ ರೀತಿ ಜೋಡಿಸ್ಕೋಬೇಕು. ಪ್ರತಿಯೊಂದು ನರ್ಗೆಗೂ 1 ಇಂಚಷ್ಟು ಗ್ಯಾಪನ್ನು ಬಿಟ್ಟು ನಾವು ಈ ರೀತಿ ಜೋಡಿಸ್ಕೋಬೇಕಾಗತ್ತೆ. ಆನಂತರ ಹೀಗೆ ಬಟ್ಟೆ ಕ್ಲಿಪ್ಗಳನ್ನ 2 ರಿಂದ 3 ನರ್ಗೆಗಳನ್ನ ಸೇರಿಸ್ಕೊಂಡು ಹಾಕೊಳ್ತಾ ಬರಬೇಕು. ಈ ರೀತಿ ಮಾಡಿಕೊಂಡ್ರೆ ನರ್ಗೆಗಳು ಕೂಡ ಜರುಗೋದಿಲ್ಲ, ಹಾಳಾಗೋದಿಲ್ಲ. ನೀವು ಯಾವ ರೀತಿ ನರ್ಗೆ ಮಾಡಿರ್ತೀರಲ್ಲ ಅದೇ ರೀತಿಯೇ ಇರುತ್ತೆ. ನೋಡಿ, ಒಳ್ಳೆ ಯು ಶೇಪ್ನಲ್ಲಿ ಈ ರೀತಿ ರೆಡಿ ಮಾಡ್ಕೋಬೇಕು. ಇವಾಗ ದಾರನ ಹೇಗೆ ಹಾಕೋಬೇಕಂದ್ರೆ ನೋಡಿ, ನಾನು ಯಾವ ರೀತಿ ಹಾಕೊಳ್ತಿದ್ದೀನಲ್ಲ ಆ ರೀತಿ ಹಾಕೋಬೇಕು. ಒಂದು 1/4 ಭಾಗದಷ್ಟು ಆ ದಾರದ ಮೇಲೆ ಈ ಬಟ್ಟೆ ಫೋಲ್ಡ್ ಆಗಬೇಕು. ಆವಾಗ ನಾವು ಕಟ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಈ ಕಡೆ ನಾನು ಒಂದು ಕೆಳಗಿನ ಭಾಗದಲ್ಲಿ ಒಂದು ಸ್ಟೀಲ್ ಬಾಕ್ಸ್ ಇಟ್ಟಿದ್ದೀನಿ. ಹಾಗೆ ಒಂದು ಪ್ಲೇಟು ಮತ್ತು ಬಿಂದಿಗೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಕೋಲನ್ನು ಸಹ ಕಟ್ಕೊಂಡಿದ್ದೀನಿ. ನೀವು ಹಬ್ಬದಲ್ಲಿ ಕೂರಿಸ್ಬೇಕಾದ್ರೆ ತಟ್ಟೆನಲ್ಲಿ ಅಕ್ಕಿನ ಹಾಕಿ ಅದ್ರ ಮೇಲೆ ಕಳಸನ ಇಟ್ಕೋಬೇಕು. ಇವಾಗ ಈ ಸೀರೆನ ಕಳಸಕ್ಕೆ ಕಟ್ಕೋಬೇಕು. ಹಿಂಭಾಗದಲ್ಲಿ ಈ ರೀತಿ ಕಾಣಿಸುತ್ತೆ. ಸ್ವಲ್ಪ ಗಮನ ಇಟ್ಟು ನೋಡಿಕೊಂಡ್ರೆ ಈ ಥರ ಸೀರೆ ಉಡ್ಸೋದು ತುಂಬಾ ಸುಲಭ. ಹೀಗೆ ಒಂದು ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ, ತುಂಬ ಟೈಟಾಗಿ ಕಟ್ಬೇಡಿ. ಯಾಕಂದರೆ ನರ್ಗೆಗಳನ್ನ ಸ್ವಲ್ಪ ಈ ರೀತಿ ನೀಟಾಗಿ ಜೋಡಿಸ್ಕೊಂಡ ನಂತರ ಸ್ವಲ್ಪ ಟೈಟಾಗಿ ಕಟ್ಕೊಂಡ್ರೆ ಸರಿ ಹೋಗುತ್ತೆ. ನೀವು ಸ್ಟಾರ್ಟಿಂಗೇ ಟೈಟಾಗಿ ಕಟ್ಕೊಂಡ್ಬಿಟ್ರೆ ನರ್ಗೆಗಳನ್ನ ಜೋಡಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೋಡಿ, 2 ಸ್ಟೆಪ್ ನರ್ಗೆಗಳನ್ನೂ ಈ ರೀತಿ ನೀಟಾಗಿ ಜೋಡಿಸ್ಕೋಬೇಕು. ಹೀಗೆ ನೀಟಾಗಿ ನರ್ಗೆಗಳನ್ನೆಲ್ಲ ಜೋಡಿಸ್ಕೊಂಡ ನಂತರ ಸ್ವಲ್ಪ ಟೈಟಾಗಿ ಇವಾಗ ಸೀರೆನ ಕಟ್ಕೋಬೇಕಾಗತ್ತೆ. ಆನಂತರ ಈ ಸೆರಗಿನ ಭಾಗನ ಹೀಗೆ ಮುಂದಕ್ಕೆ ತಗೊಂಡು ವಿ ಶೇಪ್ನಲ್ಲಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಕಾಣಿಸ್ತಿದೆಯಲ್ಲ, ಈ ರೀತಿ ಮಾಡ್ಕೊಂಡ ನಂತರ ಒಂದು ಬಟ್ಟೆ ದಾರದಲ್ಲಿ ಇದನ್ನು ಕಟ್ಕೋಬೇಕು. ಹೀಗೆ ಬಟ್ಟೆ ದಾರನ ಉಪಯೋಗಿಸೋದ್ರಿಂದ ಸೀರೆಗಳು ಹಾಳಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಟೈಟಾಗಿ ಕಟ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಇದಾದ ನಂತರ ಸ್ವಲ್ಪ ಸೆರಗಿನ ಭಾಗದ ನರ್ಗೆಗಳನ್ನು ಕೂಡ ಅರೇಂಜ್ ಮಾಡ್ಕೊಳ್ಳಿ. ಈ ರೀತಿ ದಾರನ ಕಟ್ಟಿದ ನಂತರ ಡಾಬನ್ನು ಹಾಕೋದ್ರಿಂದ ನೀಟಾಗಿ ಕೂಡ ಸೀರೆ ಎಲ್ಲ ಕೂರುತ್ತೆ. ಇವಾಗ ತೆಂಗಿನಕಾಯಿ ಇಟ್ಕೊಳ್ತಿದ್ದೀನಿ. ನೀವು ಪೂಜೆಗೆ ಇಡಬೇಕಾದ್ರೆ 5 ವೀಳ್ಯದೆಲೆ ಅಥವಾ ಮಾವಿನ ಎಲೆನ ಇಟ್ಬಿಟ್ಟು ಇಡಬೇಕಾಗತ್ತೆ. ಆನಂತರ ಬೆಳ್ಳಿ ಮುಖವಾಡ ಇದ್ದರೆ ಹಾಕ್ಕೊಳ್ಳಿ, ಅಥವಾ ಆರ್ಟಿಫಿಷಿಯಲ್ ಕೂಡ ಸಿಗುತ್ತೆ, ನೀವು ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು.
ಇಷ್ಟೇ ಒಡವೆನ ಹಾಕಬೇಕನ್ನೋದೇನೂ ಇಲ್ಲ. ನಿಮ್ಗೆ ಅನುಕೂಲ ಇದ್ದಂಗೆ ಒಡವೆಯಿಂದ ನೀವು ಲಕ್ಷ್ಮಿನ ಅಲಂಕಾರ ಮಾಡ್ಕೊಳ್ಬೋದು. ಇವಾಗ ನರಿಗೆಗಳೆಲ್ಲ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಕಾಣೋದಕ್ಕೋಸ್ಕರ ನ್ಯೂಸ್ ಪೇಪರ್ನ ಸ್ವಲ್ಪ ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ನರಿಗೆಗಳೆಲ್ಲ ಸ್ಟಿಫಾಗಿ ಕೂಡ ಕೂರುತ್ತೆ, ಹಾಗೆ ಲಕ್ಷ್ಮಿ ಕೂತಿರೋ ರೀತಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಹೊಸ ವಿಧಾನದಲ್ಲಿ ಸೀರೆನ ಹೇಗೆ ಉಡಿಸ್ಬೋದು ಅಂತ. ಹಾಗಿದ್ರೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ಈ ರೀತಿ ಸೀರೆನ ಉಡಿಸಿ ನೋಡಿ, ಹೇಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.